ಮುಂಗಾರು ಮಳೆ ಬಹಳ ಉತ್ತಮವಾಗ್ತಾ ಇದೆ. ಹೀಗಿರುವಾಗ ಕೆಆರ್ಎಸ್ ಡ್ಯಾಮ್ 100 ಅಡಿ ಭರ್ತಿಯಾಗಿರೋ ಬೆನ್ನಲ್ಲೇ ವಿಸಿ ನಾಲೆಗೆ ನೀರನ್ನ ಹರಿಸಲಾಗ್ತಾ ಇದೆ. ಕೆರೆ ಕಟ್ಟೆಗಳ ಭರ್ತಿಗೆ ಮಂಡ್ಯ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ವರುಣನ ಕೃಪೆಗೆ ಕೆಆರ್ಎಸ್ 100 ಅಡಿ ಭರ್ತಿ. ಕೆಆರ್ಎಸ್ನಿಂದ ವಿಸಿ ನಾಲೆಗೆ ನೀರು ಹರಿಸೋ ಪ್ಲಾನ್. ಕೆರೆ ಕಟ್ಟೆಗಳ ಭರ್ತಿಗೆ ಮಂಡ್ಯ ಜಿಲ್ಲಾಡಳಿತ ತೀರ್ಮಾನ. ಕಳೆದ 10 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು 100 ಅಡಿ ತುಂಬಿದೆ. ರೈತರ ಒತ್ತಾಯದ ಮೇರೆಗೆ 15 ದಿನಗಳ ಕಾಲ ವಿಸಿ ನಾಲೆಗೆ ನೀರು ಹರಿಸೋಕೆ ಮಂಡ್ಯ ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜ ಸಾಗರದಿಂದ ಸಾಮಾನ್ಯವಾಗಿ ಪ್ರತಿ ವರ್ಷ ಜುಲೈ 2ನೇ ವಾರದಿಂದ ವಿಸಿ ನಾಲೆಗೆ ನೀರು ಹರಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಮಾರ್ಚ್ನಲ್ಲಿ ನಾಲೆಗೆ ನೀರು ಹರಿಸದ ಹಿನ್ನೆಲೆಯಲ್ಲಿ ಇಂದಿನಿಂದ ಮುಂದಿನ 15 ದಿನಗಳ ಕಾಲ ವಿಸಿ ನಾಲೆಗೆ ನೀರು ಹರಿಸಲಾಗ್ತಾ ಇದೆ. ಕೆರೆ ಕಟ್ಟೆ ತುಂಬಿಸೋಕೆ ಹಾಗೂ ಜಾನುವಾರುಗಳ ಹಿತದೃಷ್ಟಿಯಿಂದ ನಾಲೆಗೆ ನೀರು ಹರಿಸೋಕೆ ತೀರ್ಮಾನಿಸಲಾಗಿದ್ದು, ಮುಂಗಾರು ಮಳೆಯ ಪರಿಸ್ಥಿತಿ ಹಾಗೂ ಕೆಆರ್ಎಸ್ ಅಣೆಕಟ್ಟಿನ ಒಳಹರಿವು ಗಮನದಲ್ಲಿರಿಸಿಕೊಂಡು ರೈತರ ಬೆಳೆಗಳಿಗೂ ನೀರು ಹರಿಸೋಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಕಳೆದ ಒಂದು ವಾರದಿಂದ ಸ್ವಲ್ಪ ಹೆಚ್ಚು ನೀರು ಒಳಹರಿವು ಆಗಿ 100 ಅಡಿ ಕ್ರಾಸ್ ಮಾಡಿದೆ. ಹಾಗಾಗಿ ಈ ವರ್ಷ ಯಾಕೆ ಅರ್ಲಿ ಬಿಡ್ತಾ ಇದ್ದೀವಿ ಅಂದರೆ, ನಾವು ಮಾರ್ಚ್ ಏಪ್ರಿಲ್ ಮೇನಲ್ಲಿ ನೀರನ್ನು ಬಿಡಲಿಕ್ಕೆ ಸಾಧ್ಯ ಆಗದೆ ಇರೋ ಪ್ರಯುಕ್ತ ಒಂದು ಸ್ವಲ್ಪ ಕೆರೆಗಳು ಎಲ್ಲ ಬತ್ತೋಗಿದೆ. ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಮತ್ತು ನೀರು ಕುಡಿಲಿಕ್ಕೆ ತೊಂದರೆ ಇರೋದ್ರಿಂದ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಶಾಸಕರು ಸಹ ಸರ್ಕಾರದ ಮೇಲೆ ಒತ್ತಡವನ್ನು ತಂದಿದ್ರು. 8ನೇ ತಾರೀಕು ಸಾಯಂಕಾಲ ಬಿಡೋದು ಅಂತ, ಅಲ್ಲಿಂದ 15 ದಿವಸ ನೀರನ್ನು ಬಿಡಿಸೋದು. ಒಟ್ಟಾರೆ ಕಳೆದ 1.5 ವರ್ಷದಿಂದ ಸರಿಯಾದ ಮಳೆ ಬೀಳದೆ ಬತ್ತಿ ಹೋಗಿದ್ದ ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ಜೀವಕಳೆ ನೀಡೋಕೆ ಮಂಡ್ಯ ಜಿಲ್ಲಾಡಳಿತ ಮುಂದಾಗಿದೆ. ಹೀಗೆ ಮಳೆಯಾಗಿ ರೈತರ ವ್ಯವಸಾಯಕ್ಕೂ ಸಮೃದ್ಧಿಯಾಗಿ ನೀರು ಸಿಗಲಿ ಅನ್ನೋದೇ ನಮ್ಮ ಆಶಯ ಆಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.